ದೇಶಾದ್ಯಂತ ಮತ್ತೊಮ್ಮೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಕೇವಲ 10 ದಿನದಲ್ಲಿ ಮೂರನೇ ಬಾರಿಗೆ ದರ ಹೆಚ್ಚಳ. ದೇಶವಾಸಿಗಳ ಜೇಬಿಗೆ ಬಿದ್ದಿದೆ ಕತ್ತರಿ. ಎಸ್, ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಎಫೆಕ್ಟ್ನಿಂದಾಗಿ ಈಗ ಭಾರತದಲ್ಲಿ ಇಂಧನ ಸ್ಫೋಟವಾಗ್ತಾ ಇದೆ. ಕಳೆದ 3-4 ತಿಂಗಳಿಂದ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ತಿಂಗಳಿಗೆ ಸಾವಿರಾರು ಕೋಟಿ ರೂಪಾಯಿ ನಷ್ಟವನ್ನ ಭರಿಸುತ್ತಿವೆ ಅಂತ ಕೇಂದ್ರ ಸರ್ಕಾರ ತಿಳಿಸಿತ್ತು. ಆದರೆ 5 ರಾಜ್ಯಗಳ ಚುನಾವಣೆ ನಡೀತಾ ಇದ್ದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡುವ ಗೋಜಿಗೆ ಹೋಗಿರಲಿಲ್ಲ. ಈಗ ಚುನಾವಣೆಗಳೆಲ್ಲ ಮುಗಿದ ಬೆನ್ನಲ್ಲೇ 10 ದಿನದಲ್ಲಿ ಸತತ 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ದೇಶದ ಜನರ ಗಾಯದ ಮೇಲೆ ಬರೆ ಎಳೆದಿದೆ ಕೇಂದ್ರ ಸರ್ಕಾರ. ಈಗಿರೋ ಪರಿಸ್ಥಿತಿಯಲ್ಲಿ ಈಗಲೇ ಸತ್ತೋಗಿದ್ದೀವಿ. ಈ ಥರ ಬರೆಗಳು ಎಳಿತಾ ಹೋದ್ರೆ ನಾವು ಬದುಕೋಕ್ಕಾಗಲ್ಲ. ಯಾವ ಥರ ಬದುಕಬೇಕು? ಈಗ ನಾವು ರೇಟ್ ಜಾಸ್ತಿ ಮಾಡೋಕ್ಕಾದ್ರೆ ನಿಮಗೂ ಹಾಲು ರೇಟ್ ಜಾಸ್ತಿ ಆಗುತ್ತೆ, ತರಕಾರಿ ರೇಟ್ ಜಾಸ್ತಿ ಆಗುತ್ತೆ, ವಸ್ತು ಸಾಗಣೆಗಳು ಜಾಸ್ತಿ ಆಗುತ್ತೆ. ಈ ರೇಟ್ಗಳು ಜಾಸ್ತಿ ಮಾಡೋಕ್ಕೆ ಯಾರಿಗೆ ತಾಕತ್ತೈತೆ? ಬೆಳಗ್ಗೆಯಿಂದ 500 ರೂಪಾಯಿ ಬಾಡಿಗೆ ಹೊಡೆದಿದ್ವಿ, 300 ರೂಪಾಯಿ ಡೀಸೆಲ್ ಹಾಕ್ಸಿದ್ದೀವಿ. ಏನ್ದ್ರಲ್ಲಿ ಸಂಸಾರ ಮಾಡೋದು? 500 ರೂಪಾಯಲ್ಲಿ 300 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡಿವಿ. ಈ ಪೋಟ್ರು ಬಂದು ನಮಗೇನು ಬಾಡಿಗೆಗಳಿಲ್ಲ. ನಾವು ಈ ಡೀಸೆಲ್ ರೇಟು ಜಾಸ್ತಿ ಆಗ್ಬಿಟ್ರೆ ಏನ್ದ್ರಲ್ಲಿ ಜೀವನ ಮಾಡೋದು? ಈಗಲೇ ಸತ್ತೋಗ್ತಿದ್ದೀವಿ, ಇನ್ನು ಎಷ್ಟು ಅಂತ ಸಾಯಿಸ್ತೀರಾ? ಬೆಳಿಗ್ಗೆಯಿಂದ 500 ರೂಪಾಯಿ ಬಾಡಿಗೆ ಹೊಡೆದಿದ್ದೀನಿ, 300 ರೂಪಾಯಿ ಪೆಟ್ರೋಲ್ಗೆ ಕೊಟ್ಟಿದ್ದೀನಿ. ಸಂಸಾರ ಹೇಗೆ ಮಾಡೋದು ಸ್ವಾಮಿ? ಪ್ರಿಯ ವೀಕ್ಷಕರೇ, ಈ ಮಾತುಗಳು ಭಾರತದ ದೇಶವಾಸಿಗಳ ಸದ್ಯದ ಹೀನಾಯ ಪರಿಸ್ಥಿತಿಗೆ ಹಿಡಿದ ಕನ್ನಡಿಯಾಗಿದೆ. ಯಾಕಂದರೆ ದೇಶದಲ್ಲಿ ಡೀಸೆಲ್ ಸೇರಿದಂತೆ ದಿನಬಳಕೆಯ ಎಲ್ಲ ವಸ್ತುಗಳ ಬೆಲೆ ಆಕಾಶಕ್ಕೆ ಏರುತ್ತಿದ್ದು ಶ್ರೀಸಾಮಾನ್ಯರ ಬದುಕು ಪಾತಾಳಕ್ಕಿಳಿಯುತ್ತಿದೆ. ಈಗಾಗಲೇ ಗಾಯವಾಗಿರೋ ಜನರ ಬದುಕಿಗೆ ಮತ್ತೆ ಮತ್ತೆ ಬರೆ ಬೀಳ್ತಿದೆ. ಅಮೆರಿಕ ಇರಾನ್ ಮಧ್ಯೆ ನಿಲ್ಲದ ಹಾರ್ಮೋಜ್ ವಾರ್. ಭಾರತದ ಮೇಲೆ ಮತ್ತೆ ಮತ್ತೆ ಇಂಧನ ಸ್ಫೋಟ. 10 ದಿನದಲ್ಲಿ 3ನೇ ಬಾರಿಗೆ ಭಾರತಕ್ಕೆ ತೈಲಘಾತ. ಅಮೆರಿಕ ಇರಾನ್ ಹಾರ್ಮುಜ್ ಜಲಸಂಧಿ ವಾರ್ನಿಂದಾಗಿ ಭಾರತಕ್ಕೆ ತೈಲಘಾತ ಎದುರಾಗಿದೆ. ಯುದ್ಧ ಭೂಮಿಯಲ್ಲಿ ಬಾಂಬ್ಗಳು ಬ್ಲಾಸ್ಟ್ ಆಗ್ತಿದ್ರೆ ಭಾರತದಲ್ಲಿ ಇಂಧನ ಸ್ಫೋಟ ಹೆಚ್ಚುತ್ತಿದೆ. ಎಸ್, ಕಳೆದ 10 ದಿನಗಳಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಳ ಮಾಡಿರೋ ಕೇಂದ್ರ ಸರ್ಕಾರ ದೇಶವಾಸಿಗಳಿಗೆ ತೈಲಘಾತ ನೀಡಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ತತ್ತರಿಸುತ್ತಿರುವ ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆದಂತೆ ತೈಲ ಕಂಪನಿಗಳು ಮತ್ತೆ ಮತ್ತೆ ಬೆಲೆ ಏರಿಕೆ ಮಾಡಿವೆ. ಕಳೆದ 10 ದಿನಗಳಲ್ಲಿ ಇದೀಗ 3ನೇ ಬಾರಿಗೆ ತೈಲ ದರ ಏರಿಕೆಯಾಗಿದ್ದು ವಾಹನ ಸವಾರರ ಜೇಬಿಗೆ ಕತ್ತರಿ ಬಿದ್ದಿದೆ. ಕ್ರೈಸಿಸ್ ಅಂತಾರೆ, ಅಲ್ಲಿ ನೋಡಿದ್ರೆ ಬ್ಯಾರೆಲ್ ರೇಟು ಅಷ್ಟು ಜಾಸ್ತಿ ಆದ್ರೂ ಬೇರೆ ಕಂಟ್ರಿಯಲ್ಲಿ ನೇಪಾಳಲ್ಲೆಲ್ಲ ಕಮ್ಮಿ ಕೊಡ್ತವ್ರೆ. ನಮ್ಮ ಇಂಡಿಯಾದಲ್ಲಿ ಮಾತ್ರ ಜಾಸ್ತಿ, ಡೈಲಿ ಜಾಸ್ತಿ ಮಾಡ್ಕೊಂಡೇ ಹೋಗ್ತಾರೆ. ಏನೋ ಒಂದು ಮಾಡಬೇಕು. ಇವಾಗ ಪ್ರೊಟೆಸ್ಟ್ ಮಾಡಿ ಕಮ್ಮಿ ಮಾಡಿದ್ರೆ ಚೆನ್ನಾಗೈತೆ. ಪೆಟ್ರೋಲ್ ಹಾಕ್ಸೋಕ್ಕೂ ಆಗಲ್ಲ ಇವಾಗ, ಆ ಥರ ಆಗ್ಬಿಟ್ಟೈತೆ. ಏನು ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಡಿಸಿಷನ್ ತಗೋಬೇಕು. ಅವ್ರು ಬರೀ ಬೇರೆ ಬೇರೆ ಏನೋ ಮಾತಾಡ್ತಾರೆ, ಪಬ್ಲಿಕ್ ಹೆಲ್ಪ್ ಮಾಡೋಕ್ಕೆ ಮುಂದೆ ಇದು ಮಾಡ್ತಾರಲ್ಲ ಅವರು. ಅರ್ಥ ಆಯ್ತಾ? ಪಬ್ಲಿಕ್ ಏನೋ ಡೆವಲಪ್ಮೆಂಟ್ ಮಾಡೋಣ, ಇದು ಮಾಡೋಣ, ಬೇರೆ ಏನೋ ವ್ಯವಸ್ಥೆ ಮಾಡೋಣ ಮಾಡ್ತಾ ಇಲ್ಲ. ಟ್ಯಾಕ್ಸ್ ಹಾಕಿ ಜನನ ಮಿಡಿಲ್ ಕ್ಲಾಸ್ಗೂ ಸಾಯಿಸ್ತಾರೆ ಅಷ್ಟೇ, ಬೇರೆ ಏನು ಮಾಡೋಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವರು. ನಮ್ಮ ಜೇಬಿಗೆ ಕತ್ರಿ ಬೀಳ್ತಾ ಇದೆ. ಸರ್ಕಾರದವರು ಇದ್ರ ಬಗ್ಗೆ ಏನಾದರೂ ಗಮನ ಹರಿಸ್ಬೇಕು. ಹಂಗಂತ ಇದ್ರದ್ದು ಕ್ರೂಡ್ ಆಯಿಲ್ ಪ್ರೈಸ್ ಕಮ್ಮಿ ಆದರೆ ಅವರು ಪೆಟ್ರೋಲ್ ರೇಟ್ ಕಮ್ಮಿ ಮಾಡಬೇಕು, ಅಷ್ಟೇ ನಾವು ಕೇಳ್ಕೊಳ್ಳೋದು ಅವ್ರನ್ನ. ದಿನೇ ಹಿಂಗೆ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಬಡವರು ಇದು ಬದುಕೋದೇ ಕಷ್ಟ ಆಗಿದೆ. ಅಷ್ಟು ತೊಂದರೆ. ಇನ್ನೇ ಒಂದು ರೈಟ್ ಬೆಲೆಗಳು ಜಾಸ್ತಿ, ಸಂಬಳ ಕಡಿಮೆ, ಅದೇ ಸಂಬಳ, ಜೀವನ ಮಾಡೋದೇ ತೊಂದರೆ.
ಮೇ 23ರಂದು ಅನ್ವಯವಾಗುವಂತೆ ಪೆಟ್ರೋಲ್ ಬೆಲೆಯಲ್ಲಿ ಪ್ರತಿ ಲೀಟರ್ಗೆ 87 ಪೈಸೆ, ಡೀಸೆಲ್ ಬೆಲೆಯಲ್ಲಿ ಪ್ರತಿ ಲೀಟರ್ಗೆ 91 ಪೈಸೆ ಹೆಚ್ಚಳ ಮಾಡಲಾಗಿದೆ. ಕಳೆದ ಕೆಲವು 10 ದಿನಗಳ ಅವಧಿಯನ್ನ ಗಮನಿಸಿದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಒಟ್ಟು 5 ರೂಪಾಯಿಗಳಷ್ಟು ಭಾರಿ ಏರಿಕೆಯಾಗಿದೆ. ಪದೇ ಪದೇ ಬೆಲೆ ಏರಿಕೆಯಾಗುತ್ತಿರುವುದು ಮಧ್ಯಮ ವರ್ಗದ ಜನರ ಆತಂಕಕ್ಕೆ ಕಾರಣವಾಗಿದೆ. ಈ ಮೂಲಕ ಸದ್ಯ ಬೆಂಗಳೂರಿನಲ್ಲಿ ಲೀಟರ್ ಪೆಟ್ರೋಲ್ಗೆ 108 ರೂಪಾಯಿ 9 ಪೈಸೆಯಾಗಿದ್ದು, ಡೀಸೆಲ್ ಬೆಲೆ 95 ರೂಪಾಯಿ 99 ಆಗಿದೆ. ಇತ್ತೀಚಿನ ದಿನಗಳಲ್ಲಿ ತೈಲ ಕಂಪನಿಗಳು ಗ್ರಾಹಕರ ಮೇಲೆ ಸತತವಾಗಿ ಇಂಧನ ಹೊರೆಯನ್ನ ಹಾಕುತ್ತಿವೆ. ಈ ವಾರದ ಆರಂಭದಲ್ಲಷ್ಟೇ ಲೀಟರ್ ಇಂಧನಕ್ಕೆ 90 ಪೈಸೆ ಹೆಚ್ಚಿಸಲಾಗಿತ್ತು. ಅದಕ್ಕೂ ಮೊದಲು ತೈಲ ಮಾರುಕಟ್ಟೆ ಕಂಪನಿಗಳು ಪ್ರತಿ ಲೀಟರ್ಗೆ ಒಮ್ಮೆಗೆ ಸುಮಾರು 3 ರೂಪಾಯಿಗಳಷ್ಟು ದರಗಳನ್ನು ಹೆಚ್ಚಿಸುವ ಮೂಲಕ ದೀರ್ಘಾವಧಿಯ ಬೆಲೆ ಸ್ಥಿರತೆಗೆ ಬ್ರೇಕ್ ಹಾಕಿದ್ದವು. ಆದರೆ ಇಂದು ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಿರೋ ಕೇಂದ್ರ ಸರ್ಕಾರ ಜನರನ್ನ ಕಷ್ಟಕ್ಕೆ ತಳ್ಳುತ್ತಿದೆ. ಮೇ 15ನೇ ತಾರೀಕಿನ ನಂತರ ನಾವು ನೋಡ್ತಾ ಹೋದರೆ 3 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳ ಆಗಿದೆ. ಸೊ ಬೆಂಗಳೂರಿನಲ್ಲಿ ಪ್ರಸ್ತುತ ಅಂದರೆ ಇವತ್ತಿನ ರೇಟು ಪೆಟ್ರೋಲ್ ಎಷ್ಟಿದೆ, ಡೀಸೆಲ್ ಎಷ್ಟಿದೆ, ಜೊತೆಗೆ ಮೇ 15ನೇ ತಾರೀಕು ಯಾವ ರೀತಿಯಾದಂತಹ ರೇಟ್ ಇತ್ತು, 3 ಬಾರಿ ಎಷ್ಟೆಷ್ಟು ಜಾಸ್ತಿ ಆಗಿದೆ, ಎಷ್ಟೆಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಕರೆಂಟ್ ಪೆಟ್ರೋಲ್ ಪ್ರೈಸ್ ಇನ್ ಬೆಂಗಳೂರು 108 ರೂಪಾಯಿ 9 ಪೈಸೆ ಪರ್ ಲೀಟ್ರು ಅಂತ ಹೇಳಿ ಇದೆ. ಸೊ ನಿಜವಾಗ್ಲೂ ಲಾಸ್ಟ್ 10 ದಿವಸದಲ್ಲಿ ಎಷ್ಟು ಜಾಸ್ತಿ ಆಗಿದೆ, ಎಷ್ಟೆಷ್ಟು ಪೈಸೆ ಜಾಸ್ತಿ ಆಗಿದೆ ಅನ್ನೋಂಥದ್ದು ನಾನು ನಿಮಗೆ ಡಿಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಮೇ 14ನೇ ತಾರೀಕು 1 ಲೀಟ್ರ್ ಪೆಟ್ರೋಲ್ಗೆ 102 ರೂಪಾಯಿ 90 ಪೈಸೆ ಆಯಿತು. ಮೇ 15ನೇ ತಾರೀಕು 1 ಲೀಟ್ರ್ ಪೆಟ್ರೋಲ್ಗೆ 3 ರೂಪಾಯಿ 31 ಪೈಸೆ ಜಾಸ್ತಿಯಾಗಿ 106 ರೂಪಾಯಿ 21 ಪೈಸೆ ಆಯಿತು. ಅದಾದ ನಂತರ 17, 18 ಯಾವುದೇ ರೀತಿಯಾದಂತಹ ರೇಟು ಏರಿಕೆ ಆಗಿರಲಿಲ್ಲ. ಆದರೆ 19ನೇ ತಾರೀಕು 1 ಲೀಟ್ರು ಪೆಟ್ರೋಲ್ ಬೆಲೆಯಲ್ಲಿ 95 ಪೈಸೆ ಹೆಚ್ಚಳ ಆಯಿತು. ಸೊ 106 ರೂಪಾಯಿ 21 ಪೈಸೆಗೆ ಸಿಗ್ತಾ ಇದ್ದಂತಹ ಪೆಟ್ರೋಲು 107 ರೂಪಾಯಿ 16 ಪೈಸೆಗೆ ಏರಿಕೆ ಆಯಿತು. ಅದಾದ ನಂತರ 21ನೇ ತಾರೀಕು ಯಾವುದೇ ರೀತಿಯಾದಂತಹ ರೇಟ್ ಏರಿಕೆ ಆಗಿರಲಿಲ್ಲ. ಈಗ ಇವತ್ತು ರೇಟ್ ಜಾಸ್ತಿ ಆಗಿದೆ, 93 ಪೈಸೆ ಜಾಸ್ತಿ ಆಗಿದೆ. ಅಂದರೆ ಮೇ 23ನೇ ತಾರೀಕು 1 ಲೀಟ್ರ್ ಪೆಟ್ರೋಲ್ಗೆ 108 ರೂಪಾಯಿ 9 ಪೈಸೆ ಸಿಗ್ತಾ ಇದೆ. ಇದು ಪೆಟ್ರೋಲ್ನ ಬೆಲೆ. ಆದರೆ ಇನ್ನು ಡೀಸೆಲ್ ಬೆಲೆನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇವತ್ತಿನ ರೇಟು ಅಂದರೆ ಮೇ 23ನೇ ತಾರೀಕು ಪ್ರೆಸೆಂಟು ಬೆಂಗಳೂರಿನಲ್ಲಿ ಡೀಸೆಲ್ ರೇಟು 95 ರೂಪಾಯಿ 99 ಪೈಸೆ ಇದೆ. ಮೇ 14ನೇ ತಾರೀಕು 90 ರೂಪಾಯಿ 98 ಪೈಸೆ 1 ಲೀಟ್ರ್ ಡೀಸೆಲ್ ಪ್ರೈಸ್ಗೆ ಸಿಗ್ತಾ ಇತ್ತು. ಮೇ 15ನೇ ತಾರೀಕು ಯಾರು ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ, 3 ರೂಪಾಯಿ 12 ಪೈಸೆ ರೇಟ್ ಜಾಸ್ತಿ ಆಯಿತು. ಸೊ 90 ರೂಪಾಯಿ 98 ಪೈಸೆಗೆ ಸಿಗ್ತಾ ಇದ್ದಂತಹ ಡೀಸೆಲ್ಲು 1 ಲೀಟ್ರಿಗೆ 94 ರೂಪಾಯಿ 10 ಪೈಸೆಗೆ ಏರಿಕೆ ಆಯಿತು. ಹಾಗೆಯೇ 17 ಮತ್ತು 18ನೇ ತಾರೀಕು ಯಾವುದೇ ರೀತಿಯಾದಂತಹ ರೇಟ್ ಏರಿಕೆ ಆಗಲಿಲ್ಲ. 19ನೇ ತಾರೀಕು 94 ಪೈಸೆ ಜಾಸ್ತಿ ಆಯಿತು. ಸೊ ಆ ಮೂಲಕ 95 ರೂಪಾಯಿ 4 ಪೈಸೆಗೆ 1 ಲೀಟ್ರ್ ಡೀಸೆಲ್ ಸಿಗ್ತಾ ಇತ್ತು. 20ಕ್ಕೂ ಆಗಿರಲಿಲ್ಲ, 21ಕ್ಕೂ ಆಗಿರಲಿಲ್ಲ, 22ಕ್ಕೂ ಆಗಿರಲಿಲ್ಲ. ಸೊ 23ನೇ ತಾರೀಕು ಅಂದರೆ ಇವತ್ತು 95 ಪೈಸೆ ಜಾಸ್ತಿ ಆಯಿತು. ಸೊ 1 ಲೀಟ್ರು ಬೆಂಗಳೂರಿನಲ್ಲಿ ಡೀಸೆಲ್ ಬೆಲೆ 95 ರೂಪಾಯಿ 99 ಪೈಸೆಗೆ ಸಿಗ್ತಾ ಇದೆ. ಪೆಟ್ರೋಲ್ ಬೆಲೆ ಆಕಾಶಕ್ಕೇರುತ್ತಿರೋದಕ್ಕೆ ಅಸಲಿ ಕಾರಣವೇನು? ಮಧ್ಯಪ್ರಾಚ್ಯದಲ್ಲಿ ತಲೆದೂರಿರುವ ಯುದ್ಧದ ವಾತಾವರಣ ಮತ್ತು ಅಮೆರಿಕ ಇರಾನ್ ನಡುವಿನ ಶಾಂತಿಯ ಮಾತುಕತೆಗಳ ಸುತ್ತಲಿನ ಅನಿಶ್ಚಿತತೆಯೇ ಈ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಗಳು ತೀವ್ರ ಏರಿಳಿತ ಕಾಣುತ್ತಿವೆ. ಶುಕ್ರವಾರ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $104ಗಿಂತ ಹೆಚ್ಚಾಗಿದ್ದರೆ US ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಕಚ್ಚಾ ತೈಲವು ಬ್ಯಾರೆಲ್ಗೆ $97 ಆಸುಪಾಸಿನಲ್ಲಿ ವಹಿವಾಟ ನಡೆಸಿದೆ. ಜಾಗತಿಕ ಪೂರೈಕೆಯ ಕಳವಳಗಳ ಮಧ್ಯೆ ಒಂದು ಹಂತದಲ್ಲಿ ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $111ಗೆ ತಲುಪಿತ್ತು. ಇದರಿಂದ ಎಲ್ಲ ಇಂಧನ ಆಮದು ರಾಷ್ಟ್ರಗಳಲ್ಲಿ ಪೆಟ್ರೋಲ್, ಡೀಸೆಲ್ ರೇಟ್ ನಿರಂತರವಾಗಿ ಏರಿಕೆಯಾಗುತ್ತಲೇ ಇದೆ. ತೈಲ
ತೈಲ ಕಂಪನಿಗಳಿಗೆ ಆಗುತ್ತಿದ್ದ ಭಾರೀ ನಷ್ಟ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಸತತವಾಗಿ ಏರುತ್ತಿದ್ದರೂ ಭಾರತ ಸರ್ಕಾರ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳು ತಿಂಗಳಿಂದ ವಿದೇಶಿ ಇಂಧನ ಬೆಲೆಗಳನ್ನು ಬದಲಾಯಿಸದೆ ಗ್ರಾಹಕರಿಗೆ ನೆರವಾಗಿದ್ದವು. ಆದರೆ ಈ ಅವಧಿಯಲ್ಲಿ ಸಾರ್ವಜನಿಕ ವಲಯದ ಕಂಪನಿಗಳು ಪ್ರತಿ ತಿಂಗಳು ಸುಮಾರು 1,000 ಕೋಟಿ ರೂಪಾಯಿಗಳಷ್ಟು ಭಾರೀ ನಷ್ಟ ಅನುಭವಿಸಿದ್ದವು. ಹೀಗಾಗಿ ನಷ್ಟದ ಹೊರೆಯನ್ನು ತಗ್ಗಿಸಲು ಈಗ ಬೆಲೆ ಪರಿಷ್ಕರಣೆಯ ಮೂಲಕ ಆ ಹೊರೆಯ ಒಂದು ಭಾಗವನ್ನು ಗ್ರಾಹಕರ ಮೇಲೆ ವರ್ಗಾಯಿಸಲು ಕಂಪನಿಗಳು ಆರಂಭಿಸಿವೆ. ಮೇ ತಿಂಗಳ ಹೆಚ್ಚಳದ ನಂತರ ನಷ್ಟವು ದಿನಕ್ಕೆ 750 ಕೋಟಿ ಕಡಿಮೆಯಾಗಿದೆ ಎನ್ನಲಾಗಿದೆ. ಜೊತೆಗೆ ದೇಶದ ಅತಿದೊಡ್ಡ ತೈಲ ಕಂಪನಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಇಲ್ಲ ಎಂದು ಹೇಳಿರೋದು ಜನರಿಗೆ ಸ್ವಲ್ಪ ಸಮಾಧಾನ ತಂದಿದೆ. ಈ ನರೇಂದ್ರ ಮೋದಿ ಅವರು ಏನೋ ಒಂದು ಡಿಸಿಷನ್ ತಗೊಂಡ್ರು ಒಂದು ಒಳ್ಳೆ ರೀತಿಯಿಂದ ತಗೊಂಡಿರ್ತಾರೆ. ನಮ್ಗೇನದು ಬರ್ಡನ್ ಅನ್ಸಲ್ಲ. ಯಾಕಂದರೆ ನಮ್ಗೆ ಅವಾಗ ಪೆಟ್ರೋಲ್ ರೇಟ್ 80 ರೂಪಾಯಿ ಇತ್ತು. ಆವಾಗ ನಮ್ಗೇನು ಸ್ಯಾಲ್ರಿ ಒಂದು 20,000 ಇತ್ತು. ಇವಾಗ ನಮ್ಗೆ 80,000 ಇದೆ. ಪೆಟ್ರೋಲ್ ರೇಟ್ 4 ರೂಪಾಯಿ ಜಾಸ್ತಿ ಆಯಿತು. ಏನು ಮಾಡೋಕ್ಕಾಗಲ್ಲ. ಸ್ಯಾಲ್ರಿನೂ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ರೇಟು ಜಾಸ್ತಿ ಆಗುತ್ತೆ. ನಾವು ಅದಕ್ಕೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಏನೋ ಒಂದು ದೇಶ ಒಂದು ಒಳ್ಳೆ ರೀತಿಯಿಂದ ನಡೀತಾ ಇದೆ, ಒಳ್ಳೆ ರೀತಿಯಿಂದ ನಡೀಲಿ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಈಗ ಎಲ್ಲ ಜನಸಂದಣಿ ಹೊರದೇಶಗಳಲ್ಲೆಲ್ಲ ಆಗಿದ ತಕ್ಷಣ ಜಾಸ್ತಿ ಮಾಡಿದ್ದಾರೆ, ಸರಿನಾ? ನಮ್ಮ ದೇಶದಲ್ಲಿ ಇನ್ನೂ ಮಾಡಿರಲ್ಲ, ಈಗ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಆಗ್ಬೋದು, ಗ್ಯಾರಂಟಿ ಹೇಳೋಕ್ಕಾಗೋದಿಲ್ಲ ಅಷ್ಟೇನೆ. ಏನು ಮಾಡೋಕ್ಕಾಗಲ್ಲ ಸರ್. ನಮ್ಮ ದೇಶ ಉಳಿಬೇಕು ಮಾಡಬೇಕು ಅಂದ್ರೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇದನ್ನು ರಾಜ್ಯ ಸರ್ಕಾರನ ಅರ್ಥ ಮಾಡ್ಕೋಬೇಕು, ಸರಿನಾ? ಸುಮ್ಮನೆ ಇಲ್ಲೇ ಇರೋದೆಲ್ಲ ಅದು ಇದು ಗೂಬೆ ಎಲ್ಲ ಕುಂಡಿಸ್ಬಾರ್ದು. ಪೆಟ್ರೋಲ್ ಡೀಸೆಲ್ ನಮ್ಮ ದೇಶದಲ್ಲ, ಅದು ಫಾರಿನಿಂದ ಬರೋದು. ನಮ್ಮ ದೇಶದಲ್ಲಿ ಉಪಯೋಗದ ಏನೂ ಇಲ್ಲ ಪೆಟ್ರೋಲ್ ಡೀಸೆಲ್. ಇದು ಫಾರಿನಿಂದ ಬರೋದ್ರಿಂದ ಪೆಟ್ರೋಲ್ ಡೀಸೆಲ್ ಉತ್ಪತ್ತಿ ನಮ್ಮ ದೇಶದಲ್ಲಿ ಯಾವುದೂ ಇಲ್ಲ. ಇವರು ತಿಂಗಳಿಗೆ 2 ಸರಿ ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾರೆ. ಜನ ಸುಮ್ಮನೆ ಕುಡಿತಾ ಇರ್ತೀವಿ. ಅದೆಲ್ಲೋ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದ್ದ ನಮ್ಮ ದೇಶದಲ್ಲಿ ಜಾಸ್ತಿ ಆಯ್ತು. ಹೆಂಗೆ ಕುಡಿತಾರೆ ಜನ? ಇದನ್ನು ಕಣ್ಮಿಚ್ಕೊಂಡು ಕುಡಿತಾ ಇದ್ದೀವಿ. ಪೆಟ್ರೋಲ್ ಡೀಸೆಲ್ ಆಗಿರೋದಕ್ಕೆ ನಾವೇ ಕೊದ್ದಾಡಬೇಕು? ಅದು ನಮ್ಮ ದೇಶದ ಅಲ್ವೇ ಅಲ್ಲ. ಪೆಟ್ರೋಲು ಡೀಸೆಲ್ ಗ್ಯಾಸು ಅಲ್ಲಿಂದ ಬರೋಕ್ಕೆ ಎಷ್ಟು ಉಪಯೋಗ ಐತೆ ಅಂದರೆ ನಾವು ಅದನ್ನು ಯೋಚನೆ ಮಾಡೋಕೆ ಈಗಿನ ಜನ ಯಾರು ಯೋಚನೆ ಮಾಡಲ್ಲ ಸರ್. ಅದರಿಂದ ಅದನ್ನ ರೇಟ್ ನಮಗೇನು ಅನ್ಸೋದು ಇಲ್ಲ. ಸತತವಾಗಿ ತೈಲ ದರ ಏರಿಕೆಯಾಗುತ್ತಿರುವುದರಿಂದ ಸಹಜವಾಗಿಯೇ ಸಾರಿಗೆ ವೆಚ್ಚ ಹೆಚ್ಚಾಗಲಿದೆ. ಇದು ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆಗೂ ಕೂಡ ಕಾರಣವಾಗಲಿದೆ. ಈಗಾಗಲೇ ಎಲ್ಲ ದಿನಬಳಕೆಯ ವಸ್ತುಗಳು ಬೆಲೆ ಏರಿಕೆಯಿಂದ ಕಂಗಾಲಾಗಿರೋ ಜನಸಾಮಾನ್ಯರ ಜೀವನದ ಮೇಲೆ ನೇರ ಪರಿಣಾಮ ಬೀರಲಿದೆ. ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರವನ್ನೇ ಹೊಣೆಗಾರರನ್ನಾಗಿ ಮಾಡುತ್ತಿವೆ. ಇನ್ನು ಇಂಧನ ಬೆಲೆ ಏರಿಕೆ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಸತೀಶ್ ಜಾರಕಿಹೊಳಿ, ಕೇಂದ್ರ ಪ್ರತಿ ವಾರ ಏರಿಸುತ್ತಾ ಹೋದರೆ ಎಷ್ಟು ಸಬ್ಸಿಡಿ ಕೊಡ್ತೀರಾ? ನಮ್ಮ ಖಜಾನೆ ಖಾಲಿಯಾಗುತ್ತೆ ಅಷ್ಟೇ. ಇದೆಲ್ಲ ಮಾಮೂಲಿ. ಕೇಂದ್ರ ಸರ್ಕಾರ ಸರಿಯಾಗಿ ನಿಭಾಯಿಸಬೇಕಷ್ಟೇ ಎಂದಿದ್ದಾರೆ. ಇಲ್ಲ, ನಾವೆಷ್ಟು ಕೊಡ್ಲಿಕ್ಕಾದ್ರೆ ಇವರು ಪ್ರತಿ ವಾರ ಏರಿಸ್ತಾ ಹೋದ್ರೆ ಎಷ್ಟು ಸಬ್ಸಿಡಿ ಕೊಡೋರು? ಅದಕ್ಕೆ ಪ್ರತಿ ವಾರ 3 ರೂಪಾಯಿ ಏರಿಸ್ಕೊತ ಹೋದ್ರೆ ನಾವು ಇಲ್ಲಿ ನಮ್ದು ಖಾಲಿ ಆಗಿದ್ರೆ ರಾಜ್ಯ ಸರ್ಕಾರದ ಖಜಾನೆ ನಮ್ದು ಖಾಲಿ ಆಗುತ್ತೆ. ಅವರೇ ನಿಯಂತ್ರಣ ಮಾಡಬೇಕು. ಅದಕ್ಕೇನ ಸೂಕ್ತ ಮಾರ್ಗ ಹುಡುಕಬೇಕು. ಇಂಥ ಘಟನೆಗಳು ಬಹಳಷ್ಟು ಆಗಿದೆ. 70 ವರ್ಷದಲ್ಲಿ ಇದೇನು ಹೊಸದಲ್ಲ. ಇಂಥ ಸಂಘರ್ಷಗಳು, ಇಂಥ ಘಟನೆಗಳು ಸುಮಾರಾಗಿದೆ. ಎಲ್ಲ ಸರ್ಕಾರದಲ್ಲೇ ಆಗಿದೆ. ಅವಾಗ ಆಯಾ ಪ್ರಧಾನಮಂತ್ರಿಗಳು, ಆಯಾ ಸರ್ಕಾರಗಳು ಅದನ್ನು ಸರಿಯಾಗಿ ನಿಭಾಯಿಸಿದ್ದೆ. ಇವ್ರು ನಿಭಾಯಿಸ್ಬೇಕದಷ್ಟೇ. 100% ಸರಿಯಾಗಿ ನಿಭಾಯಿಸಕ್ ಆಗ್ತಾ ಇಲ್ಲ. ಅದನ್ನ ಬಿಟ್ಟು ನೀವೆಲ್ಲ ಮುಂದೆ ಇನ್ನೂ ದೊಡ್ಡ ಅನಾಹುತ ಆಗ್ತೈತೆ, ನೀವೆಲ್ಲ ರೇಷನ್ ಸೇಕರಣೆ ಮಾಡ್ಬೇಕು, 6 ತಿಂಗಳು ಹೊರಗೆ ಬರಂಗಿಲ್ಲ, ಅದಿನ್ನೂ ಏನು ಗೊತ್ತಿಲ್ಲ. ಅದು ಯಾವ ರೀತಿ ಅವ್ರದ್ದು ಅಜೆಂಡಾ ಇದೆ, ಅವ್ರದ್ದೇನು ವಿಚಾರ ಇದೆ ಗೊತ್ತಿಲ್ಲ. ಇನ್ನು ಪೆಟ್ರೋಲ್ ಬೆಲೆ ಏರಿಕೆ ಬೆನ್ನಲ್ಲಿ ಪ್ರಧಾನಿ ಮೋದಿಯ ಬಗ್ಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ವ್ಯಂಗ್ಯ ಮಾಡಿದ್ದಾರೆ. ಪೆಟ್ರೋಲ್ ಬೆಲೆ ಹೆಚ್ಚಾಗುತ್ತಿರುವುದು ಜನರಿಗೆ ಹೊರೆ ಆಗುವುದಿಲ್ಲ. ಮೋದಿ ಅವರು ಮನ್ ಕಿ ಬಾತ್ ಕೇಳಿದ ತಕ್ಷಣ ಬೆಲೆ ಏರಿಕೆ ಆಗಿರೋದು ಗೊತ್ತಾಗಲ್ಲ. ಪೆಟ್ರೋಲ್, ಸೀಮೆ ಎಣ್ಣೆ, ಸಿಮೆಂಟ್, ಚಿನ್ನದ ಬೆಲೆ ಏರಿದ್ರೂ ಪರವಾಗಿಲ್ಲ. ಮೋದಿ ಲೀಲೆಯಲ್ಲಿ ಜನ ತೇಲುತ್ತಿರೋದು ಅರ್ಥ ಮಾಡಿಕೊಂಡ್ರೆ ಸಾಕು ಎಂದಿದ್ದಾರೆ. ಮೋದಿ ಅವರು ಮಾತು ಕೇಳಿದಾಗ ಎಲ್ಲ ಮರ್ತೋಗ್ತಾರೆ ಜನ. ಮೋದಿ ಅವರ ಮನ್ ಕಿ ಬಾತ್ ಕೇಳಿದ ತಕ್ಷಣ ಪೆಟ್ರೋಲ್ ಬೆಲೆ ಜಾಸ್ತಿ ಆದರೂ ಪರವಾಗಿಲ್ಲ, ಚಿನ್ನದ ಮೇಲೆ ಅದಕ್ಕೆ ಒಂದು ಸುಂಕ ಹಾಕಿದ್ರೂ ಪರವಾಗಿಲ್ಲ, ಆಯಿತಾ. ಇನ್ನು ಏನೆಲ್ಲ ಮೋದಿ ಅವರು ಜಾಗಟೆ ಹೊಡೀರಿ ಅಂದರೆ ಅದಕ್ಕೆ ಇವಾಗ ಇಂಪಾಗಿರ್ತದೆ, ಚಪ್ಪಾಳೆ ತಟ್ರಿ ಅಂದರೆ ಇನ್ನೂ ಭಾಳಷ್ಟು ಇಂಪಾಗಿರ್ತದೆ. ಅದರಿಂದ ಒಂದು ರೀತಿ ಏನಂದರೆ ಮಕ್ಕಳು ಅಳುವಂಥ ಸಂದರ್ಭದಲ್ಲಿ ಲಾಲಿ ಆಡ್ತೀವಲ್ಲ, ಆ ಮಗು ಎಷ್ಟೇ ನೋವಿರಲಿ ತಾಯಿಯ ಲಾಲಿಗೆ ಅದು ಮಲಗಿಬಿಡುತ್ತೆ. ಇವತ್ತು ನಾವೆಲ್ಲ ಮೋದಿ ಅವರ ಲಾಲಿ, ಅವರ ಲೀಲೆಗಳಲ್ಲಿ ಮಗ್ನರಾಗ್ಬಿಟ್ಟಿದ್ದೀವಿ, ಮುಳುಗೋಗಿದ್ದೀವಿ. ಅದರಿಂದ ಪೆಟ್ರೋಲ್ ಬೆಲೆ 150 ರೂಪಾಯಿ ಆದರೂ ನಾವು ತಡ್ಕೊಳ್ತೀವಿ, 200 ರೂಪಾಯಿ ಆದರೂ ತಡ್ಕೊಳ್ತೀವಿ, ಸಿಮೆಂಟ್ ಬೆಲೆ ಜಾಸ್ತಿ ಆದರೂ ತಡ್ಕೊಳ್ತೀವಿ, ಕಬ್ಬಿಣದ ಬೆಲೆ ಜಾಸ್ತಿ ಆದರೂ ತಡ್ಕೊಳ್ತೀವಿ,
ದೈನಂದಿನ ನಮ್ಮ ದಿನಸಿ ನಮ್ಮ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆದರೂ ನಾವು ತಡ್ಕೊಳ್ತೀವಿ. ಏಕೆಂದರೆ ಮೋದಿ ಅವರ ಲೀಲೆಯ ಪ್ರಭಾವ ಅಷ್ಟು ದೊಡ್ಡ ಮಟ್ಟಕ್ಕೆ ನಮ್ಮ ಮೇಲೆ ಪ್ರಭಾವ ಬೀರಿರೋದ್ರಿಂದ ನಮಗೆ ಅವೇನು ತಟ್ಟಲ್ಲಪ್ಪ. ನಾವು ಅದ್ರ ಬಗ್ಗೆ ವಿರೋಧ ಮಾಡಿದ್ರೆ ನಾವೆಲ್ಲ ದೇಶ ವಿರೋಧಿಗಳು, ದೇಶದ್ರೋಹಿಗಳು ನಾವು. ಅದರಿಂದ ಜನ ಯಾರು ಇವತ್ತು ಆ ಒಂದು ಲೀಲೆಗೆ ತೇಲ್ತಾ ಇದ್ದಾರೆ, ಆ ಲೀಲೆಯ ಪ್ರಭಾವದಲ್ಲಿ ಅವರು ಬಹುಶಃ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಳಿತ ನೆಪದಲ್ಲಿ ತೈಲ ಕಂಪನಿಗಳು ಇಂಧನ ದರ ಹೆಚ್ಚಳ ಮಾಡಿವೆ ಎನ್ನಲಾಗುತ್ತಿದೆ. ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿರುವ ಇಂಧನ ಬೆಲೆಯಿಂದಾಗಿ ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಈಗಾಗಲೇ ಸಾಯ್ತಾ ಇದ್ದೀವಿ, ಇಷ್ಟು ಬೆಲೆ ಏರಿಕೆ ಮಾಡಿದರೆ ಬದುಕೋದು ಹೇಗೆ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ಜನಪ್ರತಿನಿಧಿಗಳು ಒಟ್ಟಾಗಿ ಜನರ ಕಷ್ಟ ಕಡಿಮೆ ಮಾಡಿ ಅಂತ ಆಗ್ರಹಿಸುತ್ತಿದ್ದಾರೆ. ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ಜನ ಹೈರಾಣಾಗಿದ್ರೆ ಮತ್ತೊಂದ್ ಕಡೆ ಮುಂಗಾರು ಕೃಷಿ ಚುರುಕಾಗುವ ಸಮಯದಲ್ಲೇ ಬಿತ್ತನೆ ಬೀಜ, ರಸಗೊಬ್ಬರದ ಸಮಸ್ಯೆ ಎದುರಾಗಿರೋದು ಅನ್ನದಾತರನ್ನ ಕಂಗಾಲಾಗಿಸಿದೆ. ಪ್ರಧಾನಿ ಮೋದಿ ಇಂಧನ ಮಿತ ಬಳಕೆಗೆ ಕರೆ ಕೊಡ್ತಾ ಇದ್ದಂತೆ ದರ ಏರಿಕೆ ಶುರುವಾಗ್ಬಿಟ್ಟಿದೆ. ಈ ತಿಂಗಳ ಅಂತ್ಯಕ್ಕೆ ಪೆಟ್ರೋಲ್ನ ಬೆಲೆ 120 ರೂಪಾಯಿಗೆ ಮುಟ್ಟಿದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋ ಸೂಚನೆಗಳು ಈಗಾಗಲೇ ಸಿಕ್ಕಿವೆ. ಆದರೆ ಅತ್ತ ರಾಜ್ಯದ ಹಲವು ಜಿಲ್ಲಾ ಕೇಂದ್ರಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗದೆ ಗ್ರಾಹಕರು ಪರದಾಡ್ತಿದ್ದಾರೆ. ಇತ್ತ ಮುಂಗಾರು ಬಿತ್ತನೆಗೆ ರೆಡಿಯಾಗಿರೋ ರಾಜ್ಯದ ರೈತರಿಗೆ ರಸಗೊಬ್ಬರ, ಬಿತ್ತನೆ ಬೀಜಗಳ ತೀವ್ರ ಕೊರತೆ ಎದುರಾಗಿದ್ದು ಸರ್ಕಾರದ ವಿರುದ್ಧ ಕೆಂಡಾಮಂಡಲವಾದ ರೈತರು ರೊಚ್ಚಿಗೆದ್ದು ಬೀದಿಗಿಳಿದಿದ್ದಾರೆ. ಜಮೀನು ಉಳುಮೆಗೆ ಸಿಗುತ್ತಿಲ್ಲ ಡೀಸೆಲ್. ರಾಜ್ಯದ ತಾಲೂಕು ಕೇಂದ್ರಗಳಲ್ಲಿ ಇಂಧನ ಖಾಲಿ. ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ಅನ್ನದಾತರು. ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿರೋ ಚಿಂತೆ ಒಂದು ಕಡೆ ಆದರೆ ಹಾವೇರಿ ತಾಲೂಕಿನ ಹೊಸರಿತ್ತಿ ಐಅಗಡಿ ಗ್ರಾಮದ ಬಂಕ್ನಲ್ಲಿ ರೈತರಿಗೆ ಡೀಸೆಲ್ ಸಿಗದೆ ಪರದಾಡುವಂತಾಗಿದೆ. ಜಮೀನು ಉಳುಮೆ ಮಾಡಲು ಡೀಸೆಲ್ ಕೊಳ್ಳಲು ಬೆಳಿಗ್ಗೆಯಿಂದಲೇ ಬಂಕ್ಗಳಲ್ಲಿ ಮುಗಿಬಿದ್ದಿದ್ದಾರೆ ರೈತರು. ಆದರೆ ಡೀಸೆಲ್ಗಾಗಿ ಸರತಿ ಸಾಲಲ್ಲಿ ಕ್ಯಾನ್ ಇಟ್ಟು ಕಾಯ್ತಿದ್ರೂ ರೈತರಿಗೆ ಬೇಕಾದಷ್ಟು ಡೀಸೆಲ್ ಸಿಗ್ತಿಲ್ಲ. ರೈತರ ಕ್ಯಾನ್ಗಳಿಗೆ ಬಂಕ್ ಮಾಲೀಕರು ಡೀಸೆಲ್ ಹಾಕ್ತಿಲ್ಲ. ರೈತರು ಜೀವನ ಮಾಡೋದು ಹೇಗೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರು. ಭಾಳ ತೊಂದರೆ ಆಗೈತಿ. ದಿನ ಡೀಸೆಲ್ ರೇಟ್ ಜಾಸ್ತಿ ಆಕೈತೆ ಹೋಗ್ತೈತಿ. ಒಂದ್ ದಿನಕ್ಕೆ ರೇಟ್ ನಿನ್ನ ಒಂದು ರೇಟ್ ಹತ್ತು, ಮತ್ತೆ ಇವತ್ತೊಂದು ರೇಟ್ ಆಗೈತಿ. ಇವತ್ತು ಎಷ್ಟಾಗೈತೆ ರೇಟ್? ಇವತ್ತು ಮತ್ತೊಂದು ರೂಪಾಯಿನ ಹೆಚ್ಚಾದಂತ ಸುದ್ದಿಗೆ ಅದು ಇನ್ನೂ ಗೊತ್ತಿಲ್ಲ ನನಗೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಚಿತ್ತಾಪುರ ತಾಲೂಕಿನ ವಾಡಿ ಪೆಟ್ರೋಲ್ ಬಂಕ್ನಲ್ಲಿ ಇಂಧನ ದರ ಹೆಚ್ಚಳಕ್ಕೆ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪದೇ ಪದೇ ತೈಲ ದರ ಏರಿಕೆಯಿಂದ ನಾವು ಬದುಕೋದು ಹೇಗೆ? ಕೂಲಿ ಕೆಲಸ ಮಾಡಲು ಹೇಗೆ ಹೋಗಬೇಕು? ಕೇಂದ್ರ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಇಳಿಸಬೇಕೆಂದು ಆಗ್ರಹಿಸಿದ್ದಾರೆ. ನಾವು ದುಡಿತೀವಿ 10 ರೂಪಾಯಿ ಕೆಜಿ ಪ್ಲಾಸ್ಟಿಕ್ ಹಾಕ್ತೇವೆ, 20 ರೂಪಾಯಿ ಕೆಜಿ ಕೆಬ್ಬುಂಡು ಹಾಕ್ತೇವೆ, 100 ರೂಪಾಯಿ ಲೀಟರ್ ಡೀಸೆಲ್ ಆಗ್ಯದ. ಹೆಂಗೆ ದುಡಿಬೇಕು, ಹೆಂಗೆ ತಿನ್ಬೇಕು? ಯಾರು ಗೌರ್ಮೆಂಟ್ ನಡೆಸ್ತಾರೆ ಅವರಿಗೆ ನಾವು ಕೇಳ್ತೀವಿ ಅಷ್ಟೇ. ನಾವು ದುಡಿದು ಏನು ಸಿಕ್ತಂದ್ರೆ ಅದ್ರಾಗ ನಮ್ಮ ಕಮಿಷನ್ ಸಿಗ್ತದ. ಈಗ ಹೆಂಗೆ ದುಡಿಬೇಕು? 2 ಮಕ್ಕಳು ಅದ, ಹೆಂಡತಿ ಅದ, ರೇಟ್ ಹೆಚ್ಚಾಗಿದ್ರೆ ಕಷ್ಟ ಆಗ್ತಾಯಿದೆ. ಮಕ್ಕಳು ಕಷ್ಟ ಅಡಣ. ಇನ್ನು ಬಾಗಲಕೋಟೆ, ಕೋಲಾರ, ಹಾಸನ, ಮಂಡ್ಯದಲ್ಲೂ ಕೇಂದ್ರ ಸರ್ಕಾರದ ವಿರುದ್ಧ ಜನ ಕೆಂಡ ಕಾರಿದ್ದಾರೆ. 3ನೇ ಬಾರಿಗೆ ದರ ಏರಿಕೆ ಆಗಿದ್ದು ಅದಕ್ಕೆ ಕೇಂದ್ರ ಸರ್ಕಾರವೇ ನೇರ ಹೊಣೆ. ಇಂಧನ ಬೆಲೆ ಏರಿಕೆ ಆದರೆ ಎಲ್ಲ ವಸ್ತು ಬೆಲೆ ಏರಿಕೆ ಆಗುತ್ತೆ. ಅದು ರೈತರು, ಬಡವರು, ಕಾರ್ಮಿಕರ ವಲಯಕ್ಕೆ ಹೊಡೆತ ಬೀಳುತ್ತೆ. ಅಂತಹ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ತಂದೊಡ್ಡುತ್ತಿದೆ ಎಂದು ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಎಲ್ಲಾನು ರೇಟೇ ಇದೆ. ಯಾವುದು ಹೋದೆ ಒಂದು 1000 ರೂಪಾಯಿ ಎತ್ಕೊಂಡು ತರಕಾರಿ ಅಂಗಡಿ ಇಡ್ಬೋದ್ರೆ ಕುಡಿಕಾಸನು ಚಿಲ್ಲರೆ ಅವ್ರಿಗೆ ಉಳಿಯಲ್ಲ. ಅಂದ್ರೆ ಸಾಮಾನ್ಯರು ಯಾವ ರೀತಿ ಜೀವನ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಈ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಬಡಬಗ್ಗರ ಒಂದು ಸಮಸ್ಯೆಗಳ ಅರಿವಿಟ್ಕೊಂಡು ಅವ್ರಿಗೆ ದಿನನಿತ್ಯ ಸಾಮಗ್ರಿಗಳಾದ್ರೂ ಕಡಿಮೆ ಮಾಡಿಸಬೇಕಾಗಿ ತಮ್ಮಂತೆ ವಿನಂತಿ ಮಾಡಿಸ್ಕೊಡ್ತಾ ಇದ್ದೀರಿ. ಮುಂಗಾರಿನ ಸಮಯದಲ್ಲಿ ರಸಗೊಬ್ಬರಕ್ಕೆ ಬವಣೆ.
ಬಿತ್ತನೆ ಬೀಜಕ್ಕಾಗಿ ಹಾವೇರಿಯಲ್ಲಿ ರೈತರು ಪರದಾಟ. ಇನ್ನು ರಾಜ್ಯದ ಹಲವೆಡೆ ಮುಂಗಾರು ಬಿತ್ತನೆ ಕಾರ್ಯ ಆರಂಭವಾಗುತ್ತಿದ್ದಂತೆ ಅಗತ್ಯ ರಸಗೊಬ್ಬರಗಳಾದ ಯೂರಿಯಾ ಮತ್ತು ಡಿಎಪಿ ಕೊರತೆ ತೀವ್ರಗೊಂಡಿದ್ದು ರೈತರು ಗೊಬ್ಬರಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಬಿತ್ತನೆ ಬೀಜಕ್ಕಾಗಿ ರೈತರು ಪರದಾಟ ಈ ಸಲವೂ ಮುಂದುವರೆದಿದೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ವಿತರಿಸುತ್ತಿರುವ ಬಿತ್ತನೆ ಬೀಜ ಪಡೆಯಲು ಮುಗಿಬಿದ್ದಿದ್ದಾರೆ. ನೂರಾರು ಸಂಖ್ಯೆಯ ರೈತರು ಒಮ್ಮೆಲೆ ಆಗಮಿಸಿರುವುದು ನೂಕುನುಗ್ಗಲಿನ ಪರಿಸ್ಥಿತಿಗೆ ಎದುರಾಗಿದೆ. ಬಿತ್ತನೆ ಬೀಜ ಪಡೆಯಲು ಮಳಿಗೆಗಳ ಎದುರು ರೈತರು ಹಗಲು ರಾತ್ರಿ ಕ್ಯೂ ಹಚ್ಚಿ ಕಾಯುತ್ತಿದ್ದಾರೆ. ದಿನವಿಡೀ ಕಾದರೂ ಬಿತ್ತನೆ ಬೀಜ ರಸಗೊಬ್ಬರ ಸಿಗದೆ ರೈತರ ಸಹನೆ ಕಟ್ಟೆ ಒಡೆಯುತ್ತಿದೆ. 2 ದಿನಗಳಿಂದ ಬೀಜ ಸಿಗದ ರೈತರು ಕೃಷಿ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಬಿತ್ತನೆ ಬೀಜ ಮತ್ತು ಗೊಬ್ಬರ ಅಭಾವದಿಂದ 2008ರಲ್ಲಿ ಗೋಲಿಬಾರ್ ನಡೆದು 2 ರೈತರು ಮೃತಪಟ್ಟ ಘಟನೆಯ ಪಾಠ ಹಾಗೂ ಎಚ್ಚರಿಕೆ ಆಡಳಿತ ನಡೆಸುವವರಿಗೆ ಸದಾ ಇರಬೇಕಿದೆ. ಈಗ ಬಿತ್ತನೆ ಬೀಜದ ಸಮಸ್ಯೆ, ಯೂರಿಯಾ ಗೊಬ್ಬರ ವಿತರಣೆ ಬಗ್ಗೆ ರೈತರು ಅಸಮಾಧಾನ ಹೊರಹಾಕಿದ್ದಾರೆ. ಎಕರೆಗೆ 1 ಚೀಲ ಯೂರಿಯಾ ಕೊಡ್ತೀವಿ ಎಂದ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಮಳೆ ಹೆಚ್ಚಾದರೆ ಗೊಬ್ಬರವನ್ನು ಹೆಚ್ಚು ಪ್ರಮಾಣದಲ್ಲಿ ಹಾಕಬೇಕಾಗುತ್ತದೆ. ಇದಲ್ಲದೆ ಗೊಬ್ಬರ ಖರೀದಿಸುವ ವೇಳೆ ಅನಾವಶ್ಯಕವಾಗಿ ಇತರ ವಸ್ತುಗಳ ಲಿಂಕ್ ಮಾಡಲಾಗುತ್ತಿದೆ ಎಂದು ರೈತರು ಆರೋಪಿಸಿದ್ದಾರೆ. ಈ ಬಗ್ಗೆ ಈಗಲೇ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಸಮಸ್ಯೆ ಬಗೆಹರಿಸಿ ಅನ್ನದಾತರ ಸಂಕಷ್ಟಕ್ಕೆ ಹೆಗಲು ನೀಡಬೇಕಿದೆ. ಮುಂಗಾರು ಆರಂಭದಲ್ಲೇ ರೈತರಿಗೆ ಬಿಗ್ ಶಾಕ್. ಗಗನ ಮುಟ್ಟಿದ ರಸಗೊಬ್ಬರ ಬೆಲೆ, ಅನ್ನದಾತ ಕಂಗಾಲು. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯ ಬೆನ್ನಲ್ಲಿ ಈಗ ರಸಗೊಬ್ಬರದ ದರವು ಗಗನಕ್ಕೇರಿದ್ದು ಮುಂಗಾರು ಬಿತ್ತನೆಗೆ ಸಿದ್ಧವಾಗುತ್ತಿರೋ ಅನ್ನದಾತನಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಒಂದು ಕಡೆ ಗೊಬ್ಬರದ ಅಭಾವ, ಮತ್ತೊಂದು ಕಡೆ ಪ್ರತಿ ಕ್ವಿಂಟಲ್ಗೆ 800 ರೂಪಾಯಿಗಳಷ್ಟು ಏರಿಕೆಯಾಗಿರುವುದು ರೈತರ ಬದುಕನ್ನ ಸಂಕಷ್ಟಕ್ಕೆ ದೂಡಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ರಸಗೊಬ್ಬರದ ದರದ ಮೇಲೂ ಭಾರೀ ಪರಿಣಾಮ ಬೀರಿ ಅಭಾವದ ಜೊತೆಗೆ ದರ ಏರಿಕೆಯಾಗಿರುವುದು ರೈತರ ಸಮುದಾಯಕ್ಕೆ ಬರೆ ಎಳೆದಂತಾಗಿದೆ. ಯೂರಿಯಾ 50 ಕೆಜಿ ದರ 265 ರೂಪಾಯಿಯಿಂದ 275 ರೂಪಾಯಿ. ನ್ಯಾನೋ ಯೂರಿಯಾ 500 ml ದರ 225. ಡಿಎಪಿ 50 ಕೆಜಿ ದರ 1250ರಿಂದ 1450. ಎನ್ಪಿಕೆ 10, 26, 26 50 ಕೆಜಿ 1450ರಿಂದ 1700. ಎನ್ಪಿಕೆ 20, 20, 0, 13 50 ಕೆಜಿ 1350ರಿಂದ 1600 ರೂಪಾಯಿ. ಎಂಒಪಿ ಪೊಟ್ಯಾಷ್ 50 ಕೆಜಿ 1700ರಿಂದ 1900 ರೂಪಾಯಿ. ಎಸ್ಎಸ್ಪಿ 50 ಕೆಜಿ 450 ರೂಪಾಯಿಯಿಂದ 550 ರೂಪಾಯಿ. ಕಾಂಪ್ಲೆಕ್ಸ್ ರಸಗೊಬ್ಬರ 1450 ಇದ್ದಿದ್ದು ಈಗಾಗಲೇ 1700 ಆಗಿದ್ದರೆ ತಿಂಗಳಾಂತ್ಯಕ್ಕೆ 2200ಗೆ ಹೆಚ್ಚಳವಾಗಲಿದೆ. ಇದಲ್ಲದೆ ಇನ್ನೂ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ರೈತರು ರಸಗೊಬ್ಬರಕ್ಕಾಗಿ ಸಬ್ಸಿಡಿ ನೀಡಲು ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ 14,000 ಕೋಟಿ ಮೀಸಲಿಟ್ಟಿದೆ. ಕಳೆದ 2 ವರ್ಷಗಳ ಹಿಂದೆ ಇದರ ಪ್ರಮಾಣ 40% ಹೆಚ್ಚಳ ಮಾಡಿದ್ರು. ಈ ವರ್ಷ ಮಧ್ಯಪ್ರಾಚ್ಯದ ಯುದ್ಧದಿಂದ ರಸಗೊಬ್ಬರ ಕಚ್ಚಾ ಸಾಮಗ್ರಿಯ ದರ ವಿಪರೀತ ಹೆಚ್ಚಳವಾಗಿದೆ. ಹೀಗಾಗಿ ಈಗ ಮೀಸಲಿಟ್ಟಿರುವ ಸಬ್ಸಿಡಿ ಅನುದಾನ ಸಾಲದಂತಾಗಿದೆ. ಒಟ್ನಲ್ಲಿ 10 ದಿನದಲ್ಲೇ 3 ಬಾರಿ ಇಂಧನ ಸ್ಫೋಟವಾಗಿರೋದು ದೇಶವಾಸಿಗಳಿಗೆ ತಲೆನೋವಾಗಿದೆ. ಮೇ ಅಂತ್ಯಕ್ಕೆ ಪೆಟ್ರೋಲ್ ರೇಟ್ 120 ರೂಪಾಯಿ ಮುಟ್ಟುವ ಎಲ್ಲಾ ಸಾಧ್ಯತೆಗಳು ಇವೆ. ಕೇಂದ್ರ ಸರ್ಕಾರ ಆದಷ್ಟು ಬೇಗ ಜನರ ಕಷ್ಟ ಕಡಿಮೆ ಮಾಡುವ ಹಾದಿ ಹುಡುಕಬೇಕಾಗಿದೆ. ಜೊತೆಗೆ ಬಿತ್ತನೆ ಸಮಯದಲ್ಲಿ ರೈತರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಪೂರೈಕೆ ಕೈಗೆಟುಕುವಂತೆ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ರೈತರ ಕೆಂಗಣ್ಣಿಗೆ ಗುರಿಯಾಗುವುದು ಗ್ಯಾರಂಟಿ.